ಅಸ್ಸಲಾಮಲೈಕುಮ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವಾಗ ಪರೀಕ್ಷೆ ಹತ್ತಿರ ಬರ್ತಾ ಇದೆ. ಸೊ ಹೇಗಿರಬೇಕು, ನಿಮ್ಮ ಪರೀಕ್ಷೆಯ ತಯಾರಿ ಹೇಗಿರಬೇಕು ಅಂತ ನಾನು ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಪರೀಕ್ಷೆ ಬರೆಯುವಾಗ ನೀವು ಹೇಗಿರಬೇಕು ಅಂದರೆ, ಪರೀಕ್ಷೆ ಬರೆಯುವಾಗ ಪ್ರಶ್ನೆ ಪತ್ರಿಕೆಯಲ್ಲಿ 2 ಭಾಗಗಳಿರುತ್ತೆ. ಒಂದು ಭಾಗ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುತ್ತೆ, ಇನ್ನೊಂದು ಭಾಗ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರೋದಿರುತ್ತೆ. ನೀವು ಮೊದಲು ಚೂಸ್ ಮಾಡಬೇಕಾಗಿರೋದು, ನಿಮ್ಮ ಮೊದಲನೇ ಆಯ್ಕೆ ಬಿ ಭಾಗದ ಕಡೆ ಇರಿ. ಬಿ ಭಾಗದ ಕಡೆ ನಿಮ್ಮ ಆಯ್ಕೆ ಇರಲಿ. ಯಾಕಂದರೆ ಅಲ್ಲಿ ಕ್ವಶನ್ ಆನ್ಸರ್ಸ್ ಬರೆಯೋದಿರುತ್ತೆ, ಪತ್ರಲೇಖನ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಈಸಿಯಾಗಿರುತ್ತೆ. ನೀವಲ್ಲಿ ನಿಮ್ಮ ಸ್ವಲ್ಪ ಸಮಯವನ್ನು ನೀವು ಉಳಿಸ್ಕೋಬೋದು. ಇಲ್ಲಿ ನೀವೇನಾದರೂ ಮೊದಲೇ ನೀವು ಎ ಪಾರ್ಟನ್ನು ಚೂಸ್ ಮಾಡಿಕೊಂಡ್ರೆ, ಅದು ಇಂಗ್ಲೀಷಲ್ಲಾಗಿರಲಿ, ಹಿಂದಿಯಲ್ಲಾಗಿರಲಿ, ಕನ್ನಡದಲ್ಲಾಗಿರಲಿ, ಎ ಪಾರ್ಟನ್ನು ಚೂಸ್ ಮಾಡಿಕೊಂಡ್ರೆ ಗ್ರಾಮರ್ ಆ್ಯಕ್ಚುಲಿ ಮೊದಲೇ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಎಷ್ಟೇ ಅರ್ಥ ಮಾಡಿಕೊಂಡ್ರು ಎಲ್ಲೋ ಒಂದು ಕಡೆ ಕನ್ಫ್ಯೂಸ್ ಆಗುತ್ತೆ. ಆ ಕನ್ಫ್ಯೂಷನಲ್ಲಿ ನಿಮ್ಮ ಎಲ್ಲ ಸಮಯ ಅಲ್ಲಿ ವ್ಯರ್ಥ ಆಗುತ್ತೆ. ಬಿ ಪಾರ್ಟ್ ಅಂದರೆ ಲಾಂಗ್ ಕ್ವಶನ್ ಆನ್ಸರ್ಸ್ ಬರೆಯುವಾಗ 10-15 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಾಗ ಆ ಪ್ರಶ್ನೆ ಉತ್ತರಗಳು ಬರೆಯೋಕೆ ನಿಮಗೆ ಸಮಯ ಸಾಕಾಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಆಯ್ಕೆ ಯಾವಾಗಲೂ ಬಿ ಪಾರ್ಟ್ ಮೊದಲನೇದಾಗಿರಲಿ, ಎ ಪಾರ್ಟ್ ಎರಡನೇದಾಗಿರಲಿ. ಯಾಕಂದರೆ ಬಿ ಪಾರ್ಟ್ ನೀವು ಮೊದಲೇ ಎಲ್ಲ ಬರೆದ್ಬಿಟ್ಟು ನೀಟಾಗಿ ಆ 3 ಅಂಕಗಳು ಸಿಗುವಂಥ ತಕ್ಕಂಗೆ ಆನ್ಸರ್ ಬರೆದ್ಬಿಟ್ರೆ ನಿಮಗೆ ಉಳಿದಂತಹ ಸಮಯ ಎಲ್ಲ ಗ್ರಾಮರಿಗೆ ಸಿಗುತ್ತೆ. ಪ್ಯಾಸೇಜ್ ಇರುತ್ತೆ, ಪ್ಯಾಸೇಜಲ್ಲಿ ಸಮ್ಟೈಮ್ಸ್ ಕ್ವಶನ್ಸ್ ಇಂಡಿವಿಜುವಲ್ ಆಗಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಪ್ಯಾಸೇಜ್ ಓದೋದು ತುಂಬ ಅವಶ್ಯಕತೆ ಇರುತ್ತೆ. ಸೊ ಆದಷ್ಟು ಟೈಮನ್ನು ನೀವು ಎ ಪಾರ್ಟಿಗೆ ಉಳಿಸ್ಕೊಂಡು ಬಿ ಪಾರ್ಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ರೀತಿ ಹೇಳ್ತಾ ಇರೋಂಥ ವಿಷಯಗಳು ನಿಮಗೆ ಸಿಗ್ತಾ ಇರುತ್ತೆ. ಧನ್ಯವಾದಗಳು.